ಜಂಟಿ ಅಧಿವೇಶನದಲ್ಲಿ ಗವರ್ನರ್ ಭಾಷಣದ ಬಳಿಕ ಹೈಡ್ರಾಮಾ ನಡೆದಿತ್ತು. ಇದರ ಬಗ್ಗೆ ರಾಷ್ಟ್ರಪತಿ ಮುರ್ಮುಗೆ ರಾಜ್ಯಪಾಲ ಗೆಹ್ಲೋಟ್ ವರದಿ ನೀಡಿದ್ದಾರೆ. ಅವತ್ತೇನೇನಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿ ವರದಿ ಕಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಡ್ಡಿಪಡಿಸಿದ್ದರ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ವರದಿ ನೀಡಲಾಗಿದ್ದು, ಭಾಷಣ ಮುಗಿಸಿ ತೆರಳುತ್ತಾ ಇದ್ದಾಗ ಕಾಂಗ್ರೆಸ್ ಶಾಸಕರು ಮುತ್ತಿಗೆ ಹಾಕಿದ್ರು. ಜಿ ಕಾಯ್ದೆ ವಿರೋಧಿಸಿ ಘೋಷಣೆಗಳನ್ನ ಕೂಗಲಾಯಿತು. ವಿಧಾನಸಭೆ ಘಟನೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೆಹ್ಲೋಟ್ ವಿವರಣೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ಅಂಗೀಕರಿಸಿರೋ ಕಾನೂನಿನ ಬಗ್ಗೆನೇ ಟೀಕೆ ಮಾಡಿದ್ರು. ಭಾಷಣನ ಪರಿಷ್ಕರಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಿದ್ದೆ. ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ವಿವರ ಸಹಿತ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಭಾಷಣ ಮಾಡಿ ಅಂತ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಟ್ಟರು. ಭಾಷಣ ಮುಗಿಸಿ ಹೋಗುತ್ತಾ ಇದ್ದಾಗ ನನ್ನ ವಿರುದ್ಧ ಘೋಷಣೆ ಕೂಗಿದ್ರು. ಸಂವಿಧಾನಬದ್ಧ ಕರ್ತವ್ಯ ನಿಭಾಯಿಸಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಬಗ್ಗೆ ರಾಷ್ಟ್ರಪತಿ ಮುರ್ಮುಗೆ ರಾಜ್ಯಪಾಲ ಗೆಹ್ಲೋಟ್ ವರದಿ ನೀಡಿದ್ದಾರೆ. ಅವತ್ತೇನೇನಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿ ವರದಿ ಕಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಡ್ಡಿಪಡಿಸಿದ್ದರ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ವರದಿ ನೀಡಲಾಗಿದ್ದು, ಭಾಷಣ ಮುಗಿಸಿ ತೆರಳುತ್ತಾ ಇದ್ದಾಗ ಕಾಂಗ್ರೆಸ್ ಶಾಸಕರು ಮುತ್ತಿಗೆ ಹಾಕಿದ್ರು. ಜಿ ಕಾಯ್ದೆ ವಿರೋಧಿಸಿ ಘೋಷಣೆಗಳನ್ನ ಕೂಗಲಾಯಿತು. ವಿಧಾನಸಭೆ ಘಟನೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೆಹ್ಲೋಟ್ ವಿವರಣೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ಅಂಗೀಕರಿಸಿರೋ ಕಾನೂನಿನ ಬಗ್ಗೆನೇ ಟೀಕೆ ಮಾಡಿದ್ರು. ಭಾಷಣನ ಪರಿಷ್ಕರಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಿದ್ದೆ. ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ವಿವರ ಸಹಿತ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಭಾಷಣ ಮಾಡಿ ಅಂತ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಟ್ಟರು. ಭಾಷಣ ಮುಗಿಸಿ ಹೋಗುತ್ತಾ ಇದ್ದಾಗ ನನ್ನ ವಿರುದ್ಧ ಘೋಷಣೆ ಕೂಗಿದ್ರು. ಸಂವಿಧಾನಬದ್ಧ ಕರ್ತವ್ಯ ನಿಭಾಯಿಸಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಬಗ್ಗೆ ರಾಷ್ಟ್ರಪತಿ ಮುರ್ಮುಗೆ ರಾಜ್ಯಪಾಲ ಗೆಹ್ಲೋಟ್ ವರದಿ ನೀಡಿದ್ದಾರೆ. ಅವತ್ತೇನೇನಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿ ವರದಿ ಕಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಡ್ಡಿಪಡಿಸಿದ್ದರ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ವರದಿ ನೀಡಲಾಗಿದ್ದು, ಭಾಷಣ ಮುಗಿಸಿ ತೆರಳುತ್ತಾ ಇದ್ದಾಗ ಕಾಂಗ್ರೆಸ್ ಶಾಸಕರು ಮುತ್ತಿಗೆ ಹಾಕಿದ್ರು. ಜಿ ಕಾಯ್ದೆ ವಿರೋಧಿಸಿ ಘೋಷಣೆಗಳನ್ನ ಕೂಗಲಾಯಿತು. ವಿಧಾನಸಭೆ ಘಟನೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಗೆಹ್ಲೋಟ್ ವಿವರಣೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ಅಂಗೀಕರಿಸಿರೋ ಕಾನೂನಿನ ಬಗ್ಗೆನೇ ಟೀಕೆ ಮಾಡಿದ್ರು. ಭಾಷಣನ ಪರಿಷ್ಕರಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಿದ್ದೆ. ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ವಿವರ ಸಹಿತ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಭಾಷಣ ಮಾಡಿ ಅಂತ ಕಾಂಗ್ರೆಸ್ ಶಾಸಕರು ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಟ್ಟರು. ಭಾಷಣ ಮುಗಿಸಿ ಹೋಗುತ್ತಾ ಇದ್ದಾಗ ನನ್ನ ವಿರುದ್ಧ ಘೋಷಣೆ ಕೂಗಿದ್ರು. ಸಂವಿಧಾನಬದ್ಧ ಕರ್ತವ್ಯ ನಿಭಾಯಿಸಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.